ದೆವ್ವ ಹಿಡಿದವರ ಹಣೆಯಿಂದ ಈ ಮರಕ್ಕೆ ಮೊಳೆ ಹೊಡಿಸ್ತಾರೆ ಕೇರಳದಲ್ಲಿ. ಕೇರಳದ ಕೊಚ್ಚಿಯಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದೇವಸ್ಥಾನವನ್ನ ಚೊಟ್ಟಾನಿಕರ್ ಭಗವತಿ ದೇವಾಲಯ ಅಂತ ಕರೀತಾರೆ. ಈ ದೇವಸ್ಥಾನದಲ್ಲಿ ಅಮ್ಮನವರನ್ನ 3 ಸ್ವರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಬೆಳಗ್ಗೆ ಸರಸ್ವತಿ ಸ್ವರೂಪದಲ್ಲಿ, ಮಧ್ಯಾಹ್ನ ಲಕ್ಷ್ಮಿಯ ಸ್ವರೂಪದಲ್ಲಿ, ಹಾಗೆ ಸಂಜೆ ದುರ್ಗಾಮಾತೆಯ ಸ್ವರೂಪದಲ್ಲಿ ಪೂಜೆ ಮಾಡಲಾಗುತ್ತೆ. ಇನ್ನು ವಿಶೇಷ ಅಂದ್ರೆ ಈ ದೇವಸ್ಥಾನದಲ್ಲಿ ಅಮ್ಮನವ್ರನ್ನ ಸಂತೋಷ ಪಡಿಸೋದಕ್ಕೆ ಅಂತ ಭಕ್ತರು ಟಿಕೆಟ್ ಅನ್ನ ತಗೊಂಡು ಪಟಾಕಿಯನ್ನ ಓಡಿಸ್ತಾರೆ. ಇನ್ನು ಈ ದೇವಸ್ಥಾನದಲ್ಲಿ ರಾತ್ರಿ ಸಮಯದಲ್ಲಿ ಗುರುತಿ ಪೂಜೆ ಅಂತ ವಿಶೇಷವಾಗಿ ಒಂದು ಪೂಜೆಯನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ದೇವಿಗೆ ರಕ್ತದ ಸ್ವರೂಪವಾಗಿ ಅರಿಶಿನ ಮತ್ತೆ ಸುಣ್ಣದ ನೀರಿನಿಂದ ತಯಾರು ಮಾಡಿರುವಂತಹ ಕೆಂಪು ನೀರನ್ನ ಎರಚುತ್ತಾರೆ. ಈ ಸಮಯದಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರೋರು, ಹಾಗೆ ದೆವ್ವ ಹಿಡಿದಿರೋರು ಅಥವಾ ಗಾಳಿ ಸೋಕಿರೋರು ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಆಗ ಅವರ ಕೈಯಲ್ಲಿ ವಿಶೇಷ ಪೂಜೆಯನ್ನ ಅಮ್ಮನವರಿಗೆ ಸಲ್ಲಿಸಿ ದೇವಾಲಯದ ಆವರಣದಲ್ಲೇ ಇರುವಂತಹ ಮರಕ್ಕೆ ಒಂದು ಗೊಂಬೆಯನ್ನ ಇಟ್ಟು ಅವರ ಹಣೆಯ ಮೂಲಕ ಒಂದು ಮೊಳೆಯನ್ನ ಈ ಮರಕ್ಕೆ ಹೊಡಿಸ್ತಾರೆ. ಮೊಳೆ ಮರದ ಒಳಗಡೆ ಹೋಗ್ತಾ ಇದ್ದಂಗೆ ವಿಚಿತ್ರ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಂತಹ ವ್ಯಕ್ತಿಗಳು ಸಾಮಾನ್ಯ ರೀತಿಯಲ್ಲಿ ವರ್ತಿಸ್ತಾರೆ. ಕೇರಳದ ಅತ್ಯಂತ ಶಕ್ತಿಯುತವಾದಂತಹ ದೇವಸ್ಥಾನ ಇದು. ಶಬರಿಮಲೆಗೆ ಬಂದವರು 90% ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಾರೆ. ಇನ್ನು ಕರ್ನಾಟಕದಲ್ಲಿರುವಂತಹ ಕೊಲ್ಲೂರಿಗೂ ಈ ದೇವಸ್ಥಾನಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನೀವು ಕೇರಳಕ್ಕೆ ಹೋದಾಗ ಈ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡಬೇಡಿ.